ವೆಲ್ಕಮ್ ಬ್ಯಾಕ್ ಟು ಹಲಮೆ ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಯಾವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಏನಪ್ಪ ಇವತ್ತು ಔಟ್ಸೈಡ್ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಇದ್ದೀರಾ? ಫೈನಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇರಿ ರೋಡಿಗೆ ತೊಗೊಬಂದು ನಿಲ್ಲಿಸಿದ್ದಾರೆ ಗುರುವೆ ನೋಡಿ. ಫುಲ್ ರೋಡು. ನನ್ನ ಫ್ರೆಂಡ್ ಬರ್ತಡೇ ಇದೆ, ಹಂಗಾಗಿ ಔಟ್ಸೈಡ್ ಬಂದಿದ್ದೀವಿ. ಹೋಟೆಲ್ಗೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಬರೋಣ ಅಂತ. ಅದಕ್ಕೋಸ್ಕರ ನನ್ನ ಫ್ರೆಂಡ್ಸಿಗಾಗಿ ವೆಯ್ಟಿಂಗ್. ಬನ್ನಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆ್ಯಕ್ಚುಲಿ ಇವಳು ಬರ್ತ್ಡೇ ನಿನ್ನೆ ಇದ್ದಿದ್ದು, ಬಟ್ ನಾವು ನಿನ್ನೆ ಅವಳು ಸಿಕ್ಕಿರಲಿಲ್ಲ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ಲು. ಹಂಗಾಗಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಕೇಕ್ ಅಂತೂ ಬೇಡ ಅಂತ ಫುಲ್ಲು ಹಿಂಸೆ ಮಾಡಿದ್ಲು, ಬಟ್ ನಮ್ಮ ಸಮಾಧಾನಕ್ಕಾದರೂ ಸ್ವಲ್ಪ ಕಟ್ ಮಾಡಲಿ ಅಂತ. ನೀವು ನಮ್ಮ ಸಮಾಧಾನಕ್ಕಾದರೂ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಚಿಕ್ಕ ಕೇಕ್ ತೊಗೊಳ್ಳೋಣ, ಅರ್ಧ ಕೆ.ಜಿನೇ ತೊಗೊಳ್ಳೋಣ ಸಾಕು ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಅವಳು ನಂಗೆ ತಿನ್ನೋಕ್ಕೆ ಆಗಲ್ಲ, ತಿಂದು ಬೇಜಾರಾಗಿದೆ, ಬೇಡವಾ ಅಂತ ಅಂದ್ಲು. ಅದಕ್ಕಾಗಿ ಒಂದು 2 ಪೀಸ್ ಸ್ಲೈಸ್ ಥರ ಬರುತ್ತಲ್ವ, ಆ ಥರನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದೊಂದು 2 ಪೀಸ್ ಮಾತ್ರ ತೊಗೊಂಡ್ವಿ. ಇಲ್ಲಿದೆಯಲ್ಲ ವೈಟ್ ಕಲರು, ಅದನ್ನು ಮಾತ್ರ ತೊಗೊಂಡ್ವಿ, ಒಂದು 2 ಪೀಸು ಅಷ್ಟೇ. ಅದು 2 ಪೀಸಲ್ಲೇ ಇವತ್ತು ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಬಟ್ ನಮಗೆ ಆಸೆ ಇತ್ತು ದೊಡ್ಡದಾಗಿ ಕಟ್ ಮಾಡಿಸ್ಬೇಕು ಅಂತ, ಬಟ್ ಅವಳೇ ತಿನ್ನಲ್ಲ ಅಂತಂದರೆ ಮತ್ತೆ ಇನ್ನು ಯಾಕೆ ಅಂತ ಅಂದ್ಬಿಟ್ಟು ಚಿಕ್ಕದು ತೊಗೊಂಡ್ವಿ. ಇನ್ನೊಂದೊಬ್ಳಿಗೆ ಯಾಕೆ ಇವತ್ತು ನಿಂದೆ ಸ್ಪೆಷಲ್ ಬರ್ಡೇ, ಅದಕ್ಕೆ ಬರ್ಡೇ ಇವತ್ತಲ್ಲ. ನೆನ್ನೆ ಕೈಗೆ ಸಿಕ್ಕಿರ್ಲಿಲ್ವಲ್ಲ ನೀನು. ನಾವು ಆಲ್ಮೋಸ್ಟ್ ಇಲ್ಲೇ ಹೋಯ್ತು ಅಂತಂದರೂ ನಾವು ತೊಗೊಳ್ಳೋದೇ ಬಿರಿಯಾನಿ ಅಥವಾ ಎಕ್ಸ್ಟ್ರಾ ಅಂತಂದರೆ ನಾವು ಬಟರ್ ಕುಲ್ಚಾ ತೊಗೋತೀವಿ. ಅದು ಬಿಟ್ಟರೆ ಬಿರಿಯಾನಿ ಮತ್ತು ಏನಾದರೂ ಗ್ರೇವಿ, ಕಬಾಬು, ಲಾಲಿಪಾಪು ಈ ಥರ ಅಷ್ಟೇ ತೊಗೊಳ್ಳೋದು. ಆದರೆ ಇವಳು ಮೆನು ನೋಡ್ತಿರೋ ರೇಂಜ್ ನೋಡಿದ್ರೆ ಪಾಪ ಹೋಟೆಲನ್ನು ಫುಲ್ ಖುಷಿಯಾಗಿಬಿಟ್ಟಿರ್ತಾನೆ, ಎಕ್ಸ್ಟ್ರಾ ಬಿಲ್ ಮಾಡಿರ್ತಾರೆ ಅಂತ. ಆಮೇಲೆ ಊಟ ಎಲ್ಲ ತೊಗೊಂಡ್ವಿ. ಊಟ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇವಳು ವೆಜ್ಜು, ಬಟ್ ಎಗ್ ಅಂತೂ ತಿಂತಾಳೆ. ಅದಕ್ಕೋಸ್ಕರ ಇವಳಿಗೋಸ್ಕರ ಅಂತಲೇ ನಾವು ಯಾವಾಗಲೂ ವೆಜ್ಜು ನಾನ್ ವೆಜ್ ಇರೋ ಕಡೆ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ಎಗ್ ತಿನ್ನೋ ಅಂತ ಅಂದ್ಬಿಟ್ಟು ಎಗ್ ಇರೋದ್ರಿಗೆ ಕರ್ಕೊಂಬಂದಿದ್ದೀವಿ. ಫೈನಲಿ ಅವಳಿಗೆ ಎಗ್ ಕರಿ ಮತ್ತು ಬಟರ್ ಕುಲ್ಚಾ ಮತ್ತು ವೈಟ್ ರೈಸ್ ತೊಗೊಂಡಿದ್ಲು. ನಾವು ಮಾಮೂಲಿ ನಾನ್ ವೆಜ್ಜು ಚಿಕನ್ನು ಮತ್ತು ಲಾಲಿಪಾಪು, ಬಿರಿಯಾನಿ ತೊಗೊಂಡಿದ್ವಿ. ಬಿರಿಯಾನಿ ತಗೊಂಡು ತಿಂದು ಮುಗಿಸೋ ಅಷ್ಟೊತ್ತಿಗೆ ಎಲ್ಲಿ ಇವ್ರು ಬಿಲ್ ಕೊಟ್ಬಿಡ್ತಾರೋ ಅಂತ ಆಲ್ರೆಡಿ ಬಿಲ್ ಕೊಡೋಕೆ ಹೋಗಿದ್ದಾಳೆ. ಇನ್ನೇನು ಮಾಡೋದು, ಅವಳೇ ಕೊಟ್ಲು ಬಿಲ್ಲು. ಇವತ್ತು ಬರ್ತಡೇಗೆ ಕರ್ಕೊಬಂದಿದ್ದು ನಾವು, ಬಟ್ ಬಿಲ್ ಕೊಟ್ಟಿದ್ದು ಅವಳು ಅನ್ನಂಗೆ ಆಯಿತು. ಅದಾದಮೇಲೆ ಫೈನಲಿ ಬಿಲ್ಲೆಲ್ಲ ಅವಳೇ ಕೊಟ್ಲು. ಅದಾದಮೇಲೆ ಫೈನಲಿ ಹೊರಗಡೆ ಬಂದು ಆಟೋನ ಹುಡುಕ್ತಾ ಇದ್ವಿ, ಬಟ್ ಆಟೋ ಸಿಕ್ಕಲಿಲ್ಲ. ಅಲ್ಲಿ ಓಲೋ ಬುಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಓಲೋದಲ್ಲಿ ಯಾಕೋ ಅಕ್ಸೆಪ್ಟೇ ಮಾಡ್ತಾ ಇರಲಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತಂದ್ಬಿಟ್ಟು ಹಂಗೆ ಒಂದು 2-3 ಸೆಲ್ಫಿ ತೊಗೊಂಡು ಅದಾದಮೇಲೆ ಆಟೋ ಅಲ್ಲೇ ಇದ್ದಿದ್ದು ಆಟೋ ಯಾವುದೋ ಒಂದು ಸಿಕ್ತು. ಅದಾದಮೇಲೆ ಅವರು ಹಂಗೋದ್ರು, ನಾನು ಕೂಡ ಈ ಕಡೆ ಬಂದೆ. ಇದು ನನ್ನ ಫ್ರೆಂಡ್ ಪಾಪು ಬರ್ಡೇ. ಇದ್ರದಂತೂ ಯಾವುದೋ ವೀಡಿಯೋಸ್ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ, ಟೈಮ್ ಆಗೋಗಿತ್ತು, ಆಲ್ರೆಡಿ ನೈಟ್ ಆಗೋಗಿತ್ತು. ಹಂಗಾಗಿ ವೀಡಿಯೋ ಕ್ಲಿಪ್ಸ್ ಏನೂ ತೊಗೊಳಕ್ಕಾಗಲಿಲ್ಲ. ಫೈನಲಿ ಇಲ್ಲಿ ಬರ್ತಡೇ ಮುಗಿಸ್ಕೊಂಡು ಇವ್ರದ್ದೇ ಮನೆಯಲ್ಲಿ ಊಟ ಮಾಡಿಕೊಂಡು, ಇವಳು ಸೇಮ್ ಬಿರಿಯಾನಿ ಮಾಡಿದ್ಲು, ಬಿರಿಯಾನಿ ಕಬಾಬು ಮಾಡಿದ್ಲು. ಅದನ್ನು ತಿಂದ್ಕೊಂಡು ಅದಾದಮೇಲೆ ನಾನು ಮನೆಗೆ ಬರೋಷ್ಟೊತ್ತಿಗೆ ಒಂದು 10 ಗಂಟೆ ಆಗೋಗಿತ್ತು. ನಾನು ಬಂದು ಮನೆಗೆ ಆರಾಮಾಗಿ ರೆಸ್ಟ್ ಮಾಡಿದೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಾದ್ರು ಇತ್ತಂದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.